ಹೆಲೋ ಬ್ಯೂಟಿಫುಲ್ ಸೋಲ್ಸ್ ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾವು ಏನು ರೀಡಿಂಗ್ಸ್ ಮಾಡೋಣ ಅಂತ ಹೇಳಿದ್ರೆ, ಅವ್ರು ನಿಮ್ಮ ಲೈಫಲ್ಲಿ ಯಾಕೆ ವಾಪಸ್ ಬರ್ತಿದ್ದಾರೆ, ಅಥವಾ ನೀವು ಎಷ್ಟೇ ಅವ್ರನ್ನ ಹೊರಗೆ ಕಳಿಸಿದ್ರು ಯಾಕೆ ಬರ್ತಾ ಇದ್ದಾರೆ, ಅಥವಾ ಅವ್ರದ್ದು ಲೈಕ್ ಏನು ಕನೆಕ್ಷನ್ ಇದೆ ಅಂತ ನೋಡೋಣ. ಸೊ ಆ ಕ್ವಶನ್ ಇಟ್ಟು ಶಫಲ್ ಮಾಡಿಟ್ಟಿದ್ದೀನಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಆಮೇಲೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಇವಾಗ ರೀಡಿಂಗ್ ಮಾಡೋಣ. ಓಕೆ. Abundance, sun, strength, freedom. ಓಕೆ, ನೀವು ಎಷ್ಟೇ ಪುಷ್ ಮಾಡಿದ್ರೂ ಅದು ಪೀಪಲ್ ಆಗಿರಬಹುದು ಅಥವಾ ಕೆಲವು ಸಿಚುವೇಶನ್ಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ಅದ್ರ ಮೇಲೆ ರೀಡಿಂಗ್ ತೊಗೋತಾ ಇದ್ದಾನೆ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಸಮ್ ಪೀಪಲ್ ಲೈಫಲ್ಲಿ ಅವ್ರು ಯಾಕೆ ಮತ್ತೆ ಟಾಕ್ಸಿಕ್ ಇದ್ದರೂ ರಿಟರ್ನ್ ಬರ್ತಿದ್ದಾರೆ ಅಂತ ಹೇಳಿದರೆ, ಅವರಲ್ಲಿ ಲೈಕ್ ಸಮ್ ಪುಲ್ ಇದೆ ಅಂತ ಹೇಳಿದರೆ, ನಿಮ್ಮ ಕಡೆ ಒಂದು ಅಟ್ರ್ಯಾಕ್ಷನ್ ಇದೆ ಅವರಿಗೆ. ಏನಂತ ಹೇಳಿದ್ರೆ ಏನು ಹೇಳ್ಬೋದು, ನಿಮ್ಮ ಎನರ್ಜಿ ಲೋ ಆಗಿರೋದ್ರಿಂದ ಅಂತ ಹೇಳ್ಬೋದು. ನೀವು ಇವಾಗ ನೋಡಿ, ನಾವಿವಾಗ ಲವ್ ಬೇಕು ಅಂತ ಡೆಸ್ಪರೇಟ್ ಆಗಿದ್ದೀವಿ ಅಂತ ಅಂದ್ಕೊಳ್ಳಿ. ಅವಾಗ ಯಾವ ಥರ ಲವ್ನ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಲ್ಲವ್ರು ಕೇರೇ ಮಾಡದೇ ಇರೋದು. ಲೈಕ್ ಸ್ಟಾರ್ಟಿಂಗೆಲ್ಲ ಕೇರ್ ಇರಬಹುದು, ಆಮೇಲೆ ಕೇರೇ ಮಾಡದೇ ಇರೋ ಥರ ಲವ್ನ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ. ಆ ಥರನೇ ಎಕ್ಸಾಂಪಲ್ ಕೊಟ್ಟಿರೋದು ನಾನು. ಸೊ ಆ ಥರ ಇವರು ನಿಮ್ಮಲ್ಲಿ ನಿಮ್ಮ ಸೆಲ್ಫ್ ಲವ್ ಇಲ್ಲದೇ ಇರೋದ್ರಿಂದ ಅವ್ರು ಮತ್ತೆ ವಾಪಸ್, ನಿಮಗೆ ಗೊತ್ತು, ಲೈಕ್ ನೀವೇ ಮನಸ್ಸಲ್ಲಿ ಹೇಳ್ಕೊತಾ ಇದ್ದೀರಾ, ಓಕೆ ಈ ರಿಲೇಷನ್ಶಿಪ್ ಒಳ್ಳೆಯದಲ್ಲ, ವಿ ಹ್ಯಾವ್ ಟು ಲೆಟ್ ಗೋ ಇದನ್ನ, ಈ ರಿಲೇಷನ್ಶಿಪ್ನ ಅಂತ. ಬಟ್ ಅವ್ರು ಮತ್ತೆ ಬರ್ತಿದ್ದಾರೆ ಅನ್ನೋ ರೀಸನಿಂದ ನೀವು ಒಂಥರ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಅಂತ ಹೇಳ್ತಾರಲ್ವ, ಆ ಥರ ಫೀಲ್ ಆಗ್ತಿದೆ. ಸೊ ಇದ್ರದ್ದು ಮೇನ್ ರೀಸನ್ ಏನು ಅಂತ ಹೇಳಿದ್ರೆ, ನಿಮ್ಮ ಎನರ್ಜಿನ ಅಥವಾ ನಿಮ್ಮ ಫ್ರೀಕ್ವೆನ್ಸಿನ ನೀವು ಹೈಯರ್ ಮಾಡಿಕೊಂಡ್ರೆ ಅದು ನಿಮ್ಗೆ ಸರಿಯಲ್ಲ ಅಂತ ಹೇಳಿದ್ರೆ ಅವರಾಗೆ ಹೋಗಿಬಿಡ್ತಾರೆ. ಸೊ ನಿಮ್ಗೆ ಅವಾಗ ಬೇಜಾರಾಗಿ ಆ ಥರದ್ದು ಥಿಂಗ್ಸ್ ಬರೋದಿಲ್ಲ. ಆಮೇಲೆ ಏನಂತ ಹೇಳಿದ್ರೆ, ಒಂದು ಕಾರ್ಮಿಕ್ ಲೆಸನ್ಸ್ ಕಲಿಯೋಕ್ಕೆ ಬಾಕಿ ಇದೆ ನಿಮ್ಮ ಲೈಫಲ್ಲಿ. ಅದು ಹೇಗೆ ಅಂತ ಹೇಳಿದ್ರೆ, ಇವಾಗ ಕರ್ಮ ಅನ್ನೋದು ಅದು ಗುಡ್ ಕರ್ಮನೂ ಇರುತ್ತೆ, ಬ್ಯಾಡ್ ಕರ್ಮನೂ ಇರುತ್ತೆ ಲೈಫಲ್ಲಿ. ಸೊ ಇವರು ನಿಮ್ಮ ಲೈಫಲ್ಲಿ ಕಾರ್ಮಿಕ್ ಲೆಸನ್ಸ್ನ ಕಲ್ಸೋಕ್ಕೋಸ್ಕರ ಬರ್ತಿದ್ದಾರೆ. ಸೊ ನೀವು ಅದನ್ನು ಕಲ್ತಿಲ್ಲ, ಅವ್ರು ಮತ್ತೆ ವಾಪಸ್ ಬರ್ತಾರೆ. ಅವ್ರು ವಾಪಸ್ ಬಂದಿಲ್ಲ ಅಂದರೂ ಸೇಮ್ ಸಿಚುವೇಶನ್ ನಿಮಗೆ ಬೇರೆ ಕಡೆ, ನಿಮ್ಗೆ ಯಾವ ಥರ ಒಂದು ಇಮೋಷನ್ಸ್ ಕ್ರಿಯೇಟ್ ಆಗುತ್ತಲ್ವ, ಹೇಗೆ ಅಂತ ಹೇಳಿದ್ರೆ ಒಂಥರ ಇರಿಟೇಷನ್, ಆ ಥರದ್ದು ನೀವು ಬೇರೆ ಕಡೆ ಎಲ್ಲಾದರೂ ಅಟ್ರ್ಯಾಕ್ಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ವರ್ಕಲ್ಲಿರಬಹುದು, ಇಲ್ಲ ಅಂತ ಹೇಳಿದರೆ ಹೊರಗಡೆ ಎಲ್ಲಾದರೂ ಇರಬಹುದು, ಇಲ್ಲಾಂದರೆ ಫ್ಯಾಮಿಲಿಯಲ್ಲಿರ್ಬೋದು. ಆ ಥರ ಸಿಚುವೇಶನ್ನ ನೀವು ಕ್ರಿಯೇಟ್ ಮಾಡ್ಕೊತೀರ. ಸೊ ಆ ಕಾರ್ಮಿಕ್ ಲೆಸನ್ ಏನು ಅನ್ನೋದನ್ನ ನೀವು ತಿಳ್ಕೊಂಡ್ಮೇಲೆ ಅಷ್ಟೇ, ತಿಳ್ಕೊಳ್ಳೋದ್ರಿಂದ ಹೊರಗಡೆ ಬಂದಾಗಷ್ಟೇ ನೀವು ಈ ಲೂಪಿಂದ ಹೊರಗಡೆ ಬರೋಕ್ಕೆ ಸಾಧ್ಯ. ಇನ್ನೊಂದೇನು ಹೇಳಬೇಕಂತ ಹೇಳಿದರೆ, ಲೈಫಲ್ಲಿ ನನಗೆ ಹೇಳಿದ್ನಲ್ವ, ಸಮ್ ಸಿಚುವೇಶನ್ಸು ಇರ್ಬೋದು, ಅದು ಯಾಕೆ ರಿಟರ್ನ್ ಬರ್ತಿದೆ. ನೀವು ಫಾರ್ ಎಕ್ಸಾಂಪಲ್ ಜಾಬ್ ಆಫರ್ಸ್ನ ರಿಜೆಕ್ಟ್ ಮಾಡ್ತಿರ್ಬೋದು, ಒಂದು ಬಿಸ್ನೆಸ್ ಐಡಿಯಾಸ್ ಆಗಲಿ, ಅಥವಾ ನಿಮಗೆ ಪಾರ್ಟ್ನರ್ಶಿಪ್ಪಾಗಿ ನಾನು ಬರ್ತೀನಿ ಜೊತೆಗೆ ಅಂತ ಅವರು ಹಿಂದೆ ಬಿದ್ದಿದ್ದಾರೆ. ಬಟ್ ನೀವೇನು ಮಾಡ್ತಿದ್ದೀರಾ, ಆಗಲ್ಲ ಬಿಡು, ಏನು ಮಾಡೋದು, ವರ್ಕೌಟ್ ಆಗಲ್ವೇನೋ ಅಂತ ಹೇಳಿಬಿಟ್ಟು ನೀವೇನು ಮಾಡ್ತಿದ್ದೀರಾ, ಅಲ್ಲೇ ಸ್ಟಕ್ ಆದಂಗಿದೆ. ಬಟ್ ಇದರಿಂದ ಏನಾಗ್ತಿದೆ ಅಂದರೆ, ನಿಮಗೆ ಕಂಪ್ಲೀಟ್ ಒಂದು ಹೊಸ ಆಪರ್ಚುನಿಟಿ ಸ್ಟಾರ್ಟ್ ಆಗುತ್ತೆ, ಹೊಸ ಐಡಿಯಾಸ್ಗಳು ಬರುತ್ತೆ, ಪ್ರಮೋಷನ್ ವರ್ಕಲ್ಲಾದರೆ ಪ್ರಮೋಷನ್ಸ್ ಆಗುತ್ತೆ, ಗಿಫ್ಟ್ಸ್ಗಳು ಇನ್ನು ಅದವೇ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು ಗುಡ್ ಸೆಲೆಬ್ರೇಷನ್ ಆಗಿ ಇದು ಮಾಡ್ಬೋದು. ಸೊ ಸ್ವಲ್ಪ ಯೋಚನೆ ಮಾಡಿ, ನೀವೇನು ಬಿಸ್ನೆಸ್ ಅಥವಾ ವರ್ಕ್ ಅದು ಮತ್ತೆ ವಾಪಸ್ ಬರ್ತಿದೆ ಅಂತ ಹೇಳಿದ್ರೆ, ನೀವು ಅಬಂಡೆನ್ಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರನೇ ಬರ್ತಿದೆ ಅಂತ ಅರ್ಥ. ಸೊ ಯೂನಿವರ್ಸಿಂದ ಇದೊಂದು ಮೆಸೇಜ್ ಏನಂತ ಹೇಳಿದ್ರೆ, ನಿಮ್ಗೊಂದು ಆಪರ್ಚುನಿಟಿ ಬರುತ್ತೆ ಅಂದರೆ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕು. ಸೊ ಇದು ನಾನೇ ಕೊಡ್ತಿರೋದು ಅನ್ನೋ ಥರ ತೋರಿಸ್ತಾ ಇದೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವ ಥರ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ನಿಮ್ಮ ಸ್ಟ್ರೆಂತ್ನ ಇವಾಗ ನೋಡಿ, ನಮ್ಮಲ್ಲಿ ಈ ಹಾರ್ಟ್ ಚಕ್ರ ಅಂತ ಹೇಳ್ತಾರಲ್ವ, ಅನಾಹತ ಚಕ್ರ. ಸೊ ಅದು ಓಪನ್ ಆದರೆ
ನೀವು ಫುಲ್ ಆಫ್ ಲವ್ ಏನಂತ ಹೇಳಿದರೆ ಒಂದು ಇರುವೆ ಹೋದ್ರೂ ಕೂಡ ಅದಕ್ಕೆ ಅಷ್ಟೇ ಲವ್ ಏನು ಮಾಡ್ತೀರಾ, ನಿಮ್ಮ ಫ್ಯಾಮಿಲಿ ಆಗಲಿ ಹೊರಗಿನ ಒಂದು ಹ್ಯೂಮನ್ ಆಗಲಿ, ಜೀವ ಇರಲಿ ಜೀವ ಇಲ್ಲದೇ ಇರಲಿ ಎಲ್ಲದೂ ಒಂದೇ ಆಗಿರುತ್ತೆ. ಸೊ ಈ ಹಾರ್ಟ್ ಚಕ್ರ ಓಪನಿಂಗಿಗೋಸ್ಕರ ಇದೊಂದು ಸಿಚುವೇಶನ್ ನಿಮ್ಮಲ್ಲಿ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ನೀವು ಸೆಲ್ಫ್ ಲವ್ ಫಸ್ಟ್ ಕಲ್ತ್ಕೊಂಡು ಆಮೇಲೆ ನೀವು ನೆಕ್ಸ್ಟು ಏನಕ್ಕೆ ಹೋಗ್ತೀರಾ ಅಂದರೆ ಈ ಹಾರ್ಟ್ ಚಕ್ರ ಅಂತೂ ಓಪನ್ ಆಗಿಬಿಟ್ರೆ ಫುಲ್ ಆಫ್ ಲವ್ ಇರುತ್ತೆ, ಎಲ್ಲದನ್ನು ಎಂಜಾಯ್ ಮಾಡ್ತೀರಾ. ಅಂದರೆ ಆ ಚಕ್ರನೇ ಲವ್ ಹ್ಯಾಪಿನೆಸ್ಸು, ಕಂಪ್ಯಾಷನ್ ಮತ್ತು ಕೆಲವೊಂದು ಸತ್ಯಗಳು ಕೂಡ ನಿಮ್ಮ ಕಣ್ಣು ಮುಂದೆ ಬಂದಿರುತ್ತೆ. ಬಟ್ ಆ ಸತ್ಯನೂ ನೀವು ನೀಟಾಗಿ ಆ್ಯಕ್ಸೆಪ್ಟ್ ಮಾಡ್ತೀರಾ. ಇಟ್ಸ್ ಓಕೆ, ಐ ಆ್ಯಕ್ಸೆಪ್ಟ್ ದಿಸ್ ಆ್ಯಂಡ್ ಇದು ನನ್ನದು, ಇದು ನನಗೋಸ್ಕರನೇ ಬಂದಿರೋದು, ಇದು ನನಗೆ ಲೆಸನ್ ಕಲಿಸೋಕ್ಕೋಸ್ಕರ ಬಂದಿರೋದು ಅಂತ ಹೇಳಿಬಿಟ್ಟು ನೀವೇನು ಮಾಡ್ತೀರಾ, ಅದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡು ಮುಂದೆ ತೊಗೊಂಡು ಹೋಗ್ತೀರಾ. ಇದು ಹಾರ್ಟ್ ಚಕ್ರ ಓಪನ್ ಆದರೆ ಮಾತ್ರ ಸಾಧ್ಯ. ಸೊ ಇದನ್ನು ಟೆಸ್ಟ್ ಮಾಡೋಕ್ಕೆ ನಿಮ್ಮ ಲೈಫಲ್ಲಿ ಕೆಲವು ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗ್ತಿದೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಕೆಲವೊಬ್ಬರು ಲೈಫಲ್ಲಿ ಒಂಥರ ನ್ಯೂ ಡೈರೆಕ್ಷನ್ಗಳು ಕ್ರಿಯೇಟ್ ಆಗ್ತಾಯಿದೆ. ಅದಕ್ಕೋಸ್ಕರ ಇವರು ನಿಮಗೆ ರಿಲೇಷನ್ಶಿಪ್ಪಲ್ಲಿ ಬಂದಿರಬಹುದು. ಅಂದರೆ ಅವ್ರು ರಿಟರ್ನ್ ಬರ್ತಾ ಇದ್ದಾರೆ, ಅಥವಾ ಒಂದು ಸಿಚುವೇಶನ್ ನಿಮಗೆ ಫ್ರೀಡಮ್ ಕೊಡ್ಸೋಕ್ಕೋಸ್ಕರ, ಫ್ರೀಡಮ್ ಅದು ಯಾವುದ್ರಲ್ಲಾದರೂ ಆಗಿರ್ಬೋದು. ಅವರು ಸಮ್ ಕೈಂಡ್ ಆಫ್ ಇದಿರಬಹುದು, ಸಮ್ ಕೈಂಡ್ ಆಫ್ ನ್ಯೂ ಸೈಕಲ್, ನ್ಯೂ ಲೈಫ್, ಲೈಕ್ ನ್ಯೂ ಡೈರೆಕ್ಷನ್ ಆ್ಯಂಡ್ ಒಂದು ಫೇತ್, ಲೈಫಲ್ಲಿ ಒಂದು ಫೇತ್ ಬರೋದು ಅನ್ನೋದು ಕಾಣಿಸ್ತಾ ಇದೆ. ಆಮೇಲೆ ಏನಂತ ಹೇಳಿದ್ರೆ ಈ ನ್ಯೂ ಸೈಕಲಿಂದ ಓಲ್ಡ್ ಪ್ಯಾಟರ್ನ್ ಬ್ರೇಕ್ ಆಗಿ ನಿಮ್ಮ ಲೈಫಲ್ಲಿ ಬ್ಯೂಟಿಫುಲ್ ಆಗಿರೋ ಚಾಪ್ಟರ್ಸ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ತೋರಿಸ್ತಾರೆ. ಇನ್ನೊಂದು ಕೈಂಡ್ ಆಫ್ ಪೀಪಲ್, ನೆಕ್ಸ್ಟ್ ಸಮ್ ಜನಗಳ ಲೈಫಲ್ಲಿ ಏನು ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ಈಗೋಯಿಂದ ನೀವು ಸಪ್ರೇಟ್ ಆಗಿದ್ದೀರಾ. ಸೊ ಅವ್ರಿಗೆ ಅದು ಈಗೋ ಇಟ್ಕೊಳಕ್ಕಾಗ್ತಿಲ್ಲ, ಲೈಕ್ ನೆಕ್ಸ್ಟ್ ಬರ್ತಾ ಇದ್ದಾರೆ. ಸೊ ಅಟ್ರಾಕ್ಷನ್ ಆಗಲಿ, ಒಂದು ಪ್ಯಾಷನ್, ಈ ಮ್ಯೂಚುವಲ್ ಫೀಲಿಂಗ್ಸ್ ಇದ್ದರೂ ನೀವು ಈಗೋಯಿಂದ ಸಪ್ರೇಟ್ ಆಗಿದ್ದೀರಾ. ಸೊ ಅದಕ್ಕೋಸ್ಕರ ಅವ್ರು ಆದಷ್ಟು ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಏನಂತ ಹೇಳಿದರೆ ಇದರಲ್ಲಿ ಸಮ್ ಪೀಪಲ್ ಏನು ಹೇಳ್ಬೋದು, ತುಂಬಾ ಫುಲ್ ಇರುತ್ತೆ ಅವ್ರ ಕಡೆಗೆ. ಇಟ್ಸ್ ಲೈಕ್ ಕಂಪ್ಲೀಟ್ ಅಟ್ರಾಕ್ಷನ್ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ಮ್ಯೂಚುವಲ್ ಫೀಲಿಂಗ್ಸ್ ಇರೋದ್ರಿಂದ ಇಟ್ ವಿಲ್ ಬಿ ಬೆಟರ್ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಆಮೇಲೆ ಇವರು ಬರ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಫಿಕ್ಸ್ ಆಗಿಬಿಡಿ, ಲೈಫಲ್ಲಿ ಒಂದು ಹೊಸ ಬ್ಯೂಟಿಫುಲ್ ಚಾಪ್ಟರೇ ಓಪನ್ ಆಗ್ತಿದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಹ್ಯಾಪಿಯಾಗಿ, ಹೆಲ್ದಿಯಾಗಿ, ಫಿನಾನ್ಷಿಯಲಿ, ಸ್ಪಿರಿಚುವಲಿ ಎಲ್ಲ ವಿಷಯದಲ್ಲೂ ಹ್ಯಾಪಿಯಾಗಿ, ಹೆಲ್ದಿಯಾಗಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.